ಬೆಂಗಳೂರಿನ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅಂತ ಹೇಳಿ ಹೊಸದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಜನರಿಗೆ ಗೊತ್ತಿದೆ ಗುಂಡಿಗಳಿಲ್ಲದಂತಹ ರಸ್ತೆಯನ್ನ ಹುಡುಕೋದು ಎಷ್ಟು ಕಷ್ಟ ಅಂತ ಹೇಳಿ. ಸಂಚಾರಕ್ಕೆ ಸಂಚಕಾರ ಎದುರಾಗಿದೆ. ಈ ಮಧ್ಯೆ ಸ್ಥಳೀಯರೇ ರಹದಾರಿಯನ್ನ ತೋರಿಸಿದ್ದಾರೆ. 4 ಲಕ್ಷ ರೂಪಾಯಿ ಖರ್ಚು ಮಾಡಿ 500 ಮೀಟರ್ ರಸ್ತೆಯನ್ನ ದುರಸ್ತಿಗೊಳಿಸಿದ್ದಾರೆ. ಎಲ್ಲಿ ಅಂದ್ರೆ ಪಣತ್ತೂರು ಅಂಡರ್ ಪಾಸ್ ಪಕ್ಕದ ರೈಲ್ವೆ ಪ್ಯಾರಲಲ್ ರಸ್ತೆ. ನಿತ್ಯವೂ 15,000 ವಾಹನಗಳು ಸಂಚಾರ ಮಾಡುವ ರಸ್ತೆ ಇದು. ಸಣ್ಣ ಮಳೆಗೂ ಜಲಾವೃತವಾಗ್ತಾ ಇತ್ತು. ವಾಹನ ಸವಾರರಿಗೆ ಸಮಸ್ಯೆಗಳಾಗ್ತಾ ಇತ್ತು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿತ್ತು. ಆದ್ರೆ ಎಷ್ಟು ಬಾರಿ ಗಮನಕ್ಕೆ ತಂದ್ರು ನೋ ಯೂಸ್. ಹೀಗಾಗಿ ಸ್ವಂತ ದುಡ್ಡಲ್ಲಿ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಥಳೀಯರೇ ರಸ್ತೆಯನ್ನ ದುರಸ್ತಿಗೊಳಿಸಿದ್ದಾರೆ. ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊದಲು ಆ ರಸ್ತೆಯಲ್ಲಿದ್ದಂತಹ ಸಮಸ್ಯೆ, ಅಲ್ಲಲ್ಲಿ ಗುಂಡಿ, ಸಿಕ್ಕಾಪಟ್ಟೆ ನೀರು ನಿಲ್ಲೋದು, ವಾಹನ ಸವಾರರು ಪರದಾಡಬೇಕು. ಅದೇ ರಸ್ತೆ ದುರಸ್ತಿ ಆದ ಬಳಿಕ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ದುರಸ್ತಿ ಆಗಿದ್ದು ಪಾಲಿಕೆ ಅಧಿಕಾರಿಗಳಿಂದ ಅಲ್ಲ, ಸರ್ಕಾರದಿಂದ ಅಲ್ಲ, ಅಲ್ಲಿರುವಂತಹ ಸ್ಥಳೀಯರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ರಸ್ತೆಯನ್ನ ದುರಸ್ತಿಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್, ಪ್ರತಿ ಸಾರಿ ನಾವು ಕಂಪ್ಲೇಂಟ್ ಮಾಡಿ ಸಾಕಾಗಿದೆ. ಏನು ರೆಸ್ಪಾನ್ಸೇ ಬರ್ತಾ ಇಲ್ಲ. ಪ್ರತಿ ಸಾರಿ ಒಂದು ಮಳೆ ಬಂದರೂ ಸಾಕು, ಇದೆಲ್ಲ ರೋಡ್, ಎಂಟೈರ್ ರೋಡು ಕೆರೆ ಆದಂಗೆ ಆಗೋಗುತ್ತೆ. ಪಾಪ ಇಲ್ಲಿ ಡೈಲಿ ಎಷ್ಟು ಸಾವಿರಾರು ಜನ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಡೈಲಿ ಒಂದು 10 ರಿಂದ 15 ಜನ ಕೆಸರಲ್ಲಿ ಬೀಳ್ತಾರೆ. ಹಂಗಾಗ್ಬಿಟ್ಟು ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ನಮಗೆ ರೆಸ್ಪಾನ್ಸ್ ಬರದೇ ಇರೋದ್ರಿಂದ ನಾವೇ ಎಲ್ಲರೂ ಅಪಾರ್ಟ್ಮೆಂಟವ್ರು ದುಡ್ಡು ಹಾಕ್ಬಿಟ್ಟು ನಾವಿದೆಲ್ಲ ವೆಟ್ ಮಿಕ್ಸ್ ಎಲ್ಲ ತಂದು ನಾವೇ ಮಾಡಿಸ್ಕೊತಿದ್ದೀವಿ ನೋಡಿ, ಬೇರೆ ಆಪ್ಷನ್ ಇಲ್ಲದೆ. ಇದು ಟೋಟಲ್ ಅರೌಂಡ್ 1/2 ಕಿಲೋಮೀಟರ್ ಆಗುತ್ತೆ ಇದು. ಸೊ ಎಂಟರ್ ಸ್ಟ್ರೆಚ್ಚು ನಾವೇ ನಮ್ಮ ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾಯಿದ್ದೀವಿ. ಎಷ್ಟು ನಿಮಗೆ ಖರ್ಚಾಯಿತು? ಇದು ಒಂದು ಟೋಟಲಾಗಿ 15 ಟ್ರಕ್ಸು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಪರ್ ಟ್ರಕ್ಕು ಎಷ್ಟಾಗುತ್ತೆ? 25,000 ಆಗುತ್ತೆ. ಸೊ 15 ಟ್ರಕ್ಕು ಓವರಾಲ್ ಎಂಪ್ಲಾಯೀಸ್ ದುಡ್ಡು. ಸೊ ಇದು ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಒಂದೊಂದು ಅಪಾಯಿಂಟ್ಮೆಂಟಿಂದ ಮಿನಿಮಮ್ 3 ಟ್ರಕ್ ಅಂತ ಹೇಳ್ಬಿಟ್ಟು, ಸೊ ಒಂದೊಂದು ಅಪಾಯಿಂಟ್ಮೆಂಟಿಗೆ 75,000 ಅವ್ರು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಈ ಥರ ವೆಟ್ ಮಿಕ್ಸ್ ಹಾಕಿ ರೆಡಿ ಮಾಡ್ಕೊತಿದ್ದೇನೆ. ಅದ್ರದ್ದು ಪಕ್ಕ ಐಡಿಯಾ ಇಲ್ಲ, ಬಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ಕ್ಯಾಲ್ಕುಲೇಷನ್ ಇರೋದು. ಈಗ ಈ ರೋಡಲ್ಲಿ ನೀವು ಅಧಿಕಾರಿಗಳ ಗಮನ ತಂದಿದ್ದೀರಾ? ತುಂಬ ಸರಿ ತಂದಿದ್ದೀವಿ ಸರ್. ಅದಕ್ಕೆ ಗಮನಕ್ಕೆ ತರೋದೇನು, ಹೋಗಿ ಕಂಪ್ಲೇಂಟ್ ಮಾಡಿದ್ದು ಮೊನ್ನೆ CM ಬಂದಾಗೂ ಎಲ್ಲ ಮಾಡಿ ಆಗಿದೆ. ಸುಮ್ಮನೆ ಹೇಳ್ತಾರೆ, ಹೋಗ್ತಾರೆ. ಅದಾದಮೇಲೆ 0 ರಿಸಲ್ಟ್ಸು. 100 ಟೈಮ್ಸ್ ಆಫ್ ಇನ್ಫಾರ್ಮ್ ಮಾಡಿದ್ದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಸ್ಥಳೀಯರೇ ದುಡ್ಡು ಹಾಕಿ ರಸ್ತೆಯನ್ನ ದುರಸ್ತಿಗೊಳಿಸಿದ್ದಾರೆ. ಅದಕ್ಕಾಗಿ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣ. ಆದ್ರೆ ರಸ್ತೆ ದುರಸ್ತಿ ಮಾಡಬೇಕಾಗಿದ್ದವ್ರು ಯಾರು? ಟ್ಯಾಕ್ಸ್ ಕಟ್ಟೋದು ಜನಾನೇ, ರಸ್ತೆ ದುರಸ್ತಿ ಮಾಡೋದು ಜನಾನೇ ಅಂದ್ರೆ ಪಾಲಿಕೆ, ಸರ್ಕಾರ ಚಂದ ನೋಡ್ಲಿಕ್ಕಿರೋದಾ ಅಂತ ಹೇಳಿ ಪ್ರಗತಿ? ವಿದ್ಯಾ, ಇದೇ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮಹದೇವಪುರ ನಿಮಗೆ ಗೊತ್ತಿರೋ ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇ ಅನ್ನ ಮಾಡುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಈ ಒಂದು ಪಣತ್ತೂರು ಕೂಡ ಬರುತ್ತೆ. ಪಣತ್ತೂರು ರೈಲ್ವೆ ಅಂಡರ್ ಪಾಸು, ಬೆಳಗೆರೆ ರಸ್ತೆ, ವಿಬ್ಬಯಾರ್ ರೋಡ್ ನ ರಸ್ತೆ ಏನಿದೆ, ಇವೆಲ್ಲವೂ ಕೂಡ ಪ್ರತಿ ವರ್ಷ, ಪ್ರತಿ ಸಲ, ಪ್ರತಿ ಮಳೆಗೂ ಕೂಡ ಕೆಸರುಮಯವಾಗಿ ಹೋಗ್ಬಿಡುತ್ತೆ. ಜೊತೆಗೆ ಗುಂಡಿಗಳಿಂದ ತುಂಬಿ ಹೋಗ್ಬಿಡುತ್ತೆ. ಆ ಭಾಗದಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೂ ಕೂಡ ಅಕ್ಷರಶಃ ನರಕ ದರ್ಶನವನ್ನ ಅಲ್ಲಿ ಕ್ರಿಯೇಟ್ ಮಾಡಿಬಿಡುತ್ತೆ. ಈ ರಸ್ತೆಯ ಜನ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಒಬ್ರು ಲೇಡಿ ತನ್ನ ಮಗುವಿನ ಜೊತೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಪರ್ಟಿಕ್ಯುಲರ್ ಆಗಿ ಈ ಪಣತ್ತೂರಿನ ರೈಲ್ವೆ ಪ್ಯಾರಲಲ್ ರಸ್ತೆ ಬಗ್ಗೆ ನಾನು ಹೇಳ್ತಾ ಇರೋದು, ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಲೇಡಿ ಬೈಕ್ ಸಮೇತವಾಗಿ ಬೀಳ್ತಾರಂತೆ. ಆ ಮಗು ಅಲ್ಲಿದ್ದಂತಹ ಕೊಳಕು ನೀರನ್ನ ಸೇವನೆ ಮಾಡಿ ಅದು ಕೂಡ ಅಸ್ವಸ್ಥ ಆಗಿತ್ತು ಕೆಲವು ದಿನಗಳ ಕಾಲ ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ಅದರ ಜೊತೆಗೆ ಸಾಕಷ್ಟು ಜನ ಓಡಾಡುವಂತಹ ರಸ್ತೆ, ನಿತ್ಯ ಈ ರಸ್ತೆಯಲ್ಲಿ ಅಪಘಾತ, ಜೊತೆಗೆ ಗುಂಡಿಗೆ ಬೀಳೋದು, ಬ್ಯಾಕ್ ಪೈನು, ಇವೆಲ್ಲ ಕೂಡ ಜನಸಾಮಾನ್ಯರಿಗೆ ನಮ್ಮ ಬೆಂಗಳೂರಿನಲ್ಲಿ ಸಿಕ್ಕಂತಹ ಉಚಿತವಾದ ಗಿಫ್ಟ್ ಅಂತ ಅಲ್ಲಿರುವಂತಹ ಜನರು ಬೈದಾಡ್ಕೊಳ್ತಾ ಇದ್ರು. ಸೊ ಇದರಿಂದ ರೋಸಿ ಹೋಗಿರುವಂತಹ ಜನ, ಅಲ್ಲಿ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನ ನಿವಾಸಿಗಳೇ ಅಲ್ಲಿ ನೆಲೆಸಿರೋದು. ಸೊ ರೋಸಿ ಹೋದಂತಹ ಜನ ಅವರೇ ಎಲ್ಲ ಸೇರ್ಕೊಂಡು ಒಂದು ಕ್ರೌಡ್ ಫಂಡ್ ಮಾಡಿ ಒಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ, ಒಂದು 4-5 ಅಪಾರ್ಟ್ಮೆಂಟ್ ಅವರೆಲ್ಲ ಸೇರ್ಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡಿ ಈಗ ಒಂದು 500 ಮೀಟರ್ ರಸ್ತೆಗೆ ಸರಿ ಮಾಡುವಂತಹ ಕೆಲಸವನ್ನ, ದುರಸ್ತಿ ಮಾಡುವಂತಹ ಕೆಲಸವನ್ನ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಸೊ ಸದ್ಯಕ್ಕಂತೂ ಈಗ
ಓಡಾಡೋದಕ್ಕೆ ಅವ್ರಿಗೆ ಅನುಕೂಲ ಇದೆ. ಆದ್ರೆ ಮಳೆ ಬಂದ ಮೇಲೆ, ತೀವ್ರತರವಾದ ಮಳೆ ಬಂದ ಮೇಲೆ ಮತ್ತೆ ಮುಂದೆ ಸಿಚುವೇಶನ್ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಈ ಭಾಗದಲ್ಲಿ ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಇದೇ ಗೋಳು ಅನ್ನುವಂತಹ ಚಿತ್ರಣ ಆಗಿದೆ. ಸೊ ಆದಷ್ಟು ಬೇಗ ಸ್ಥಳೀಯ ಆಡಳಿತ ಸ್ವಲ್ಪ ಗಮನ ಹರಿಸಬೇಕಾಗಿರುವಂತದ್ದು. 5 ಕಾರ್ಪೊರೇಷನ್ ಆಗಿದೆ, ಈಗ ಒಂದು ಕಾರ್ಪೊರೇಷನ್ ಅದ್ರ ಬಗ್ಗೆ ಗಮನ ಹರಿಸುವಂತಹ ಅವಶ್ಯಕತೆ ಇದೆ. ಈಗ ಪ್ರಗತಿ ಪಾಲಿಕೆ ಹೆಸರು ಬದಲಾದ್ರೂ ಬೆಂಗಳೂರಿನ ಜನರ ಹಣೆ ಬರಹ ಬದಲಾಗ್ಲಿಲ್ಲ. ಇದು ಜನ ಮಾತನಾಡ್ಕೊಳ್ತಾ ಇರುವಂತಹ ರೀತಿ. ಕೇವಲ ಪಣತ್ತೂರು ಮಾತ್ರ ಅಲ್ಲ, ಈಗ ನೀವಿರುವಂತಹ ಜಾಗ ಯಾವುದು, ಆ ಜಾಗದಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಯಾವ ರೀತಿಯಾಗಿದೆ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡಬಹುದಾ ಪ್ರಗತಿ? ಎಕ್ಸಾಕ್ಟ್ಲಿ ವಿದ್ಯಾ, ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಕೂಡ ರಸ್ತೆ ಮಧ್ಯ ಗುಂಡಿ ಇದೆಯಾ ಅಥವಾ ಗುಂಡಿ ಮಧ್ಯ ರಸ್ತೆ ಇದೆಯಾ ಅಂತ ಹುಡುಕ್ತಾ ಹೋಗ್ಬೇಕು. ನಾನು ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ದೀನಿ. ನಿಮ್ಗೆ ವಿಜುವಲ್ ಸಮೇತವಾಗಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಹೊಸಕೋಟೆ ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವೀಗ ಗಮನಿಸ್ತಾ ಇರ್ಬೋದು, ಏನಾದ್ರೂ ಇದು ಗುಂಡಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಇದು ವಿಲ್ಸನ್ ಗಾರ್ಡನ್ ನ ದೊಡ್ಡ ದೊಡ್ಡ ಬಸ್ಗಳು ಶಾಂತಿನಗರಕ್ಕೆ ಹೋಗುವಂತಹ BMTC ಬಸ್ಗಳಾಗ್ಲಿ ಅಥವಾ ಈ ಭಾಗದಲ್ಲಿ ಸಾಕಷ್ಟು ಜನ ಓಡಾಟವನ್ನು ನಡೆಸುವಂತಹ ರಸ್ತೆ, ಇದು ಪ್ರಮುಖವಾದ ಮುಖ್ಯ ರಸ್ತೆನೆ. ಈ ರಸ್ತೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಗುಂಡಿ ಬಿದ್ದಿದೆ, ಅದರ ಜೊತೆಗೆ ಆ ಗುಂಡಿ ಒಳಗಡೆ ಯಾವ ರೀತಿಯಾಗಿ ನೀರೆಲ್ಲ ಸ್ಟೋರ್ ಆಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇರ್ಬೋದು. ಇದು ರಾತ್ರಿ ಸುರಿದಂತಹ ಮಳೆಗೆ ಸ್ಟೋರ್ ಆಗಿರುವಂತಹ ನೀರು. ಜೊತೆಗೆ ಇಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾಗಿ ನೀರು ತುಂಬಿಕೊಂಡೇ ಇರುತ್ತೆ, ಗುಂಡಿ ಇದೇ ರೀತಿಯಾಗಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಇತ್ತೀಚೆಗಷ್ಟೇ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇಲ್ಲೆಲ್ಲ ಬಿದ್ದಂತಹ ಗುಂಡಿಗಳಿಗೆ ಏನು ಡಾಂಬರ್ ಹಾಕುವಂತಹ ಕೆಲಸ ಮಾಡಿದ್ರು, ತಾತ್ಕಾಲಿಕವಾಗಿ ಒಂದು ಪ್ಯಾಚ್ ವರ್ಕ್ ಮಾಡುವಂತಹ ಕೆಲಸ ಮಾಡಿದ್ರು. ಆದ್ರೆ ಪಾಪ ಅವ್ರ ಕಣ್ಣಿಗೆ ಇದೊಂದು ಗುಂಡಿ ಕಾಣಿಸಿಲ್ವೋ ಅಥವಾ ಅವರು ಮುಚ್ಚಾಕಿ ಹೋಗಿರೋದು ವಾಪಸ್ ಓಪನ್ ಆಗಿದೆಯೋ, ಇದ್ರ ಬಗ್ಗೆ ಸ್ಥಳೀಯರನ್ನ ಕೇಳಿದ್ರೆ ಹೇಳೋದು ಅವ್ರು ಮಾಡುವಂತಹ ಕಾಟಾಚಾರ ಕೆಲಸದ ಪ್ರತಿಫಲ ಇದು. ಸೊ ಹಾಗಾಗಿ ಈ ರೀತಿಯಾದಂತಹ ಗುಂಡಿ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗ್ತಾನೆ ಇದೆ. ಸೊ ಸಾಕಷ್ಟು ಕಡೆಯಲ್ಲಿ ಇದೇ ಒಂದು ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ಈ ರಸ್ತೆ ಉದ್ದಕ್ಕೂ ಕೂಡ ಗುಂಡಿ ಬಿದ್ದಿತ್ತು, ಅಲ್ಲಿ ಹಲವು ಕಡೆಯಲ್ಲಿ ಗುಂಡಿ ಮುಚ್ಚಿದ್ದಾರೆ. ಬಟ್ ಈ ಟರ್ನಿಂಗ್ ಅಲ್ಲಿ ಇರುವಂತಹ, ಕ್ರಾಸಿಂಗ್ ಅಲ್ಲಿ ಇರುವಂತಹ ಗುಂಡಿ ಮಾತ್ರ ಹೀಗೆ ಬಿದ್ಕೊಂಡಿರುವಂತದ್ದು. ವಿದ್ಯಾ, ಅದು ಯಾವಾಗ ಕ್ಲಿಯರ್ ಆಗುತ್ತೆ, ಯಾವಾಗ ಮುಚ್ತಾರೆ, ಜನಸಾಮಾನ್ಯರಿಗೆ ಅದು ಯಾವಾಗ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನೋದನ್ನ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳೇ ಹೇಳಬೇಕಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ.